ಧನುರ್ಮಾಸದ ಸ್ನಾನ ವಿಧಾನವನ್ನು ತಿಳಿಯೋಣ. ಧನುರ್ಮಾಸವು ಡಿಸೆಂಬರ್ 16ನೇ ತಾರೀಕಿನಿಂದ ಪ್ರಾರಂಭವಾಗಿ ಜನವರಿ 31ಕ್ಕೆ ಮುಕ್ತಾಯವಾಗುತ್ತದೆ. ಈ ದಿನಗಳಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಅರಳಿ ಮರ ಅಥವಾ ನವಗ್ರಹ ಪ್ರದಕ್ಷಿಣೆ ಹಾಕಬೇಕು. ಇದರಿಂದ ಪಾಪ ಕಳೆದು ಶುಭ ಫಲ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ಧನುರ್ಮಾಸದ ಪೂಜೆಯನ್ನು ಮಾಡುವ ಮುನ್ನ ಸ್ನಾನದ ನೀರಿಗೆ ಇದನ್ನು ಹಾಕಿ ಸ್ನಾನ ಮಾಡಿದರೆ ನಿಮ್ಮ ಆರ್ಥಿಕ ಸಂಕಷ್ಟಗಳು ಬಗೆಹರಿಯಲಿವೆ. ಧನುರ್ಮಾಸವು ವಿಷ್ಣು ಹಾಗೂ ಲಕ್ಷ್ಮೀ ಪೂಜೆಗೆ ಸಮರ್ಪಿತವಾದ ಮಾಸವಾಗಿದೆ. ಧನುರ್ಮಾಸದ ಸಮಯದಲ್ಲಿ ಮಾಡುವ ಸ್ನಾನಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ಧನುರ್ಮಾಸದಲ್ಲಿ ನಾವು ಹೇಗೆ ಸ್ನಾನ ಮಾಡಬೇಕು? ಧನುರ್ಮಾಸದ ಯಾವ ದಿನ ಯಾವ ಸ್ನಾನ ಮಾಡಬೇಕು? ಧನುರ್ಮಾಸ ಸ್ನಾನ ಮಾಡುವುದರ ಮಹತ್ವವೇನು? ಈ ಸಮಯದಲ್ಲಿ ವಿಷ್ಣು ಪೂಜೆಯು 15 ದಿನಗಳ ಕಾಲ ವಿಷ್ಣು ದೇವಾಲಯಗಳಲ್ಲಿ ಅರುಣೋದಯದ ಮುಂಚಿತ ಸಮಯದಲ್ಲಿ, ಅಂದರೆ ಸೂರ್ಯ ಉದಯಿಸುವ ಮೊದಲೇ ಪೂಜೆಯನ್ನು ಮಾಡಲಾಗುತ್ತದೆ. ಈ ಅವಧಿಯಲ್ಲಿ ವಿಷ್ಣುವನ್ನು ಪೂಜಿಸುವ ವ್ಯಕ್ತಿಗೆ ದೀರ್ಘ ಫಲವನ್ನು ಕರುಣಿಸುತ್ತದೆ. ಧನುರ್ಮಾಸದಲ್ಲಿ ಸೂರ್ಯನು ಭೂಮಿಗೆ ಅತ್ಯಂತ ಸಮೀಪದಲ್ಲಿರುತ್ತಾನೆ ಎಂದು ಭೌಗೋಳಿಕ ಮಾಪನದಲ್ಲಿ ಉಲ್ಲೇಖಿಸಲಾಗಿದೆ. ಯಾವುದನ್ನು ನಮಗೆ ಪಡೆದುಕೊಳ್ಳುವುದು ಸಾಧ್ಯವಿಲ್ಲವೆಂದು ಅನಿಸುತ್ತದೆಯೋ ಅದನ್ನು ವಿಷ್ಣುದೇವನು ಧನುರ್ಮಾಸದ ಪೂಜೆಯ ಮೂಲಕ ನೀಡುತ್ತಾನೆ. ಭಗವದ್ಗೀತೆಯಲ್ಲೂ ಶ್ರೀಕೃಷ್ಣ ಇದರ ಬಗ್ಗೆ ಉಲ್ಲೇಖಿಸಿದ್ದು, ನಾನು ವರ್ಷದ 12 ತಿಂಗಳಲ್ಲಿ ಮಾರ್ಗಶಿರ ಅಂದರೆ ಧನುರ್ಮಾಸದಲ್ಲಿ ಹೆಚ್ಚು ಪ್ರಕಟಗೊಳ್ಳುತ್ತೇನೆ ಎಂದು ಹೇಳಿದ್ದಾರೆ. ಈ ಕಾರಣಕ್ಕಾಗಿ ಋಷಿ ಮುನಿ ಸಂತರು ತಮ್ಮನ್ನು ಸಂಪೂರ್ಣವಾಗಿ ಭಕ್ತಿಯ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಧನುರ್ಮಾಸದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಫಲಶಾಸ್ತ್ರಗಳಲ್ಲಿ ಧನುರ್ಮಾಸವನ್ನು ಅತ್ಯಂತ ವಿಶೇಷವೆಂದು ವಿವರಿಸಲಾಗಿದೆ. ಧನುರ್ಮಾಸದ ಸಮಯದಲ್ಲಿ ವಿಷ್ಣು ಭಕ್ತರು ಬ್ರಹ್ಮ ಮುಹೂರ್ತ ಆರಂಭವಾಗುವ ಮುನ್ನ ಎದ್ದು ಶುದ್ಧರಾಗಿ ವಿಷ್ಣುವಿಗೆ ಪೂಜೆಯನ್ನು ಮಾಡುತ್ತಾರೆ. ವಿಷ್ಣುವಿಗೆ ಮಾಡುವ ಪೂಜೆಯು ಸೂರ್ಯೋದಯವು ಪ್ರಾರಂಭವಾಗುವುದರೊಳಗೆ ಪೂರ್ಣವಾಗಿರಬೇಕು. ಈ ರೀತಿ ಧನುರ್ಮಾಸದಲ್ಲಿ ಬ್ರಹ್ಮ ಮುಹೂರ್ತದ ಒಳಗೆ ದೇವರ ಪೂಜೆಯನ್ನು ಮಾಡುವುದರಿಂದ 100 ವರ್ಷಗಳ ಕಾಲ ಪೂಜೆ ಮಾಡಿದ ಫಲವನ್ನು ಒಂದೇ ದಿನದಲ್ಲಿ ಪಡೆದುಕೊಳ್ಳುವ ರೀತಿ, ಹಾಗೂ ಈ ಪೂಜೆಯನ್ನು ಮಾಡುವ ವ್ಯಕ್ತಿಯು ಕೂಡ ಭಗವಂತನಿಗೆ ತುಂಬ ಹತ್ತಿರವಾಗುತ್ತಾನೆ. ಧನುರ್ಮಾಸದಲ್ಲಿ ಪೂಜೆ ಮಾಡುವ ಮುನ್ನ ಸ್ನಾನ ಮಾಡಿ ಪೂಜೆ ಮಾಡುವುದು ವಾಡಿಕೆ. ಅದರಂತೆ ಸ್ನಾನ ಮಾಡುವಾಗ ನೀರಿಗೆ ಅರಿಶಿನ ಮತ್ತು ಗಂಧ ಬೆರೆಸಿ ಸ್ನಾನ ಮಾಡಿದರೆ ಸಾಕ್ಷಾತ್ ಲಕ್ಷ್ಮೀ ನಾರಾಯಣರೇ ನಿಮಗೆ ಸಂಪತ್ತು ಸಮೃದ್ಧಿಯನ್ನು ಕರುಣಿಸುತ್ತಾರೆ. ಸುಖ ಶಾಂತಿ ಅದೃಷ್ಟ ನಿಮ್ಮದಾಗುತ್ತದೆ. ಹಾಗೆಯೇ ಧನುರ್ಮಾಸದ ಸ್ನಾನವನ್ನು ಮಾಡುವಾಗ ಬೆತ್ತಲೆ ಸ್ನಾನವನ್ನು ಮಾಡಬಾರದು. ಹಾಗೆ ಮಾಡಿದರೆ ನಾವು ಜಲದೇವನಿಗೆ ಅವಮಾನ ಮಾಡಿದ ಹಾಗೆ ಎಂದರ್ಥ. ಇದರಿಂದ ನೀವು ದೈಹಿಕ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು, ಹಾಗೂ ಇದರಿಂದ ನಿಮಗೆ ಪಿತೃದೋಷವು ಉಂಟಾಗುತ್ತದೆ. ಹಾಗೆಯೇ ನಕಾರಾತ್ಮಕ ಶಕ್ತಿಯು ನಿಮ್ಮ ದೇಹವನ್ನು ಪ್ರವೇಶಿಸುತ್ತದೆ. ನೀವು ಈ ಮಾಸದ ಸ್ನಾನವನ್ನು ಅತಿಯಾದ ತಣ್ಣೀರಿನಿಂದಲೂ ಹಾಗೂ ಅತಿಯಾದ ಬಿಸಿ ನೀರಿನಿಂದಲೂ ಮಾಡಬಾರದು. ಬದಲಾಗಿ ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಬೇಕು. ಧನುರ್ಮಾಸದ ಯಾವ ದಿನ ಯಾವ ಸ್ನಾನ ಮಾಡಬೇಕು? ಧನುರ್ಮಾಸದಲ್ಲಿ ಪ್ರತಿಯೊಂದು ದಿನವೂ ಧಾರ್ಮಿಕ ಮಹತ್ವವನ್ನು ಹೊಂದಿದ್ದು, ಅದರಲ್ಲೂ ಭಾನುವಾರಕ್ಕೆ ಹೆಚ್ಚು ಆದ್ಯತೆ ಇದೆ. ಧನುರ್ಮಾಸದಲ್ಲಿ ಬರುವ ಪ್ರತಿ ಭಾನುವಾರವೂ ಸ್ನಾನ ಮಾಡುವ ನೀರಿಗೆ 1-2 ಏಲಕ್ಕಿಯನ್ನು ಹಾಕಿ ಸ್ನಾನ ಮಾಡಬೇಕು. ಹೀಗೆ ಮಾಡುವುದರಿಂದ ನಮ್ಮಲ್ಲಿನ ನಕಾರಾತ್ಮಕತೆಯನ್ನು ತೊಡೆದುಹಾಕುತ್ತದೆ. ಧನುರ್ಮಾಸದ ಸೋಮವಾರದಂದು ಗಂಗಾಜಲದಿಂದ ಸ್ನಾನ ಮಾಡಬೇಕು. ಗಂಗಾ ಸ್ನಾನ ಮಾಡುವಾಗ ಗಂಗಾ ಮಾತೆಯನ್ನು ಧ್ಯಾನಿಸಬೇಕು. ಧನುರ್ಮಾಸದ ಮಂಗಳವಾರದಂದು ಸ್ನಾನ ಮಾಡುವ ನೀರಿಗೆ
ಅರಿಶಿನ ಮತ್ತು ಶ್ರೀಗಂಧವನ್ನು ಬೆರೆಸಿ ಸ್ನಾನ ಮಾಡಬೇಕು. ಧನುರ್ಮಾಸದ ಬುಧವಾರದಂದು ಸ್ನಾನ ಮಾಡುವ ನೀರಿಗೆ ಕರ್ಪೂರವನ್ನು ಬೆರೆಸಿ ಸ್ನಾನ ಮಾಡಬೇಕು. ಧನುರ್ಮಾಸದ ಗುರುವಾರದಂದು ಸ್ನಾನ ಮಾಡುವ ನೀರಿಗೆ ಶ್ರೀಗಂಧವನ್ನು ಬೆರೆಸಿ ಸ್ನಾನ ಮಾಡಬೇಕು. ಧನುರ್ಮಾಸದ ಶುಕ್ರವಾರದಂದು ಸ್ನಾನ ಮಾಡುವ ನೀರಿಗೆ ಗುಲಾಬಿ ದಳಗಳನ್ನು ಸೇರಿಸಿ ಸ್ನಾನ ಮಾಡಿ. ಹಾಗೆಯೇ ಧನುರ್ಮಾಸದ ಶನಿವಾರದಂದು ದೇಹಕ್ಕೆ ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡಬೇಕು. ಧನುರ್ಮಾಸದ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.